ಹಲೋ ನಮಸ್ಕಾರ. ನಾನು ನವಿತಾಜಿ. ಬಾಲಿವುಡ್ ಹಾಗೆಯೇ ಹಾಲಿವುಡ್ನ ಆಕ್ಟ್ರೆಸ್ ಆಗಿರುವಂತಹ ಪ್ರಿಯಾಂಕಾ ಚೋಪ್ರಾ ಹಾಗೆಯೇ ಅಮೆರಿಕನ್ ಸಿಂಗರ್ ಆಗಿರುವಂತಹ ನಿಕ್ ಜೋನಾಸ್ ಮದುವೆ ಆಗಿರೋದು ಎಲ್ರಿಗೂ ಗೊತ್ತಿರುವ ವಿಚಾರ. 2018ರಲ್ಲೇ ಇವರಿಬ್ರು ಕೂಡ ಒಂದ್ ಕಡೆ ಹಿಂದೂ ಸಂಪ್ರದಾಯ ಮತ್ತೊಂದು ಕಡೆ ಕ್ರಿಶ್ಚಿಯನ್ ಸಂಪ್ರದಾಯದ ರೀತಿಯಲ್ಲಿ ಮದುವೆಯಾಗಿದ್ರು. ಇದೀಗ ನಿಕ್ ಜೋನಾಸ್ ಅಂದ್ರೆ ಪ್ರಿಯಾಂಕಾ ಚೋಪ್ರಾ ಅವರ ಪತಿ ಒಂದು ವಿಶೇಷವಾದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಂದರ್ಶನವೊಂದರಲ್ಲಿ ಅವರು ಹಿಂದೂ ಧರ್ಮದ ಬಗ್ಗೆ ಹೇಳ್ಕೊಂಡಿದ್ದಾರೆ. ಕೇವಲ ಅವರು ಮಾತ್ರ ಅಲ್ಲ, ಅವರಿಗೆ ಇರುವಂತಹ ಹಿಂದೂ ಧರ್ಮದ ಮೇಲಿನ ಪ್ರೀತಿ ಆಗಿರ್ಬೋದು, ಅದರ ತತ್ವಗಳ ಬಗ್ಗೆ ಅವರು ಹೇಳ್ತಾನೆ. ತನ್ನ ಮಗಳನ್ನ ಹಿಂದೂ ಧರ್ಮದ ಅಡಿಯಲ್ಲಿ ನಾನು ಬೆಳೆಸಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನು ಹೊಂದಿದ್ದೀನಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅವರು ತಮ್ಮ ಸಂದರ್ಶನದಲ್ಲಿ ಹೇಳಿರುವ ಪ್ರಕಾರ, ನಾನು ಪ್ರಿಯಾಂಕಾ ಚೋಪ್ರಾ ಅವರ ಮನೆಗೆ ಬಂದಂತಹ ಸಂದರ್ಭದಲ್ಲಿ, ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯದ ಬಗ್ಗೆ ಸಾಕಷ್ಟು ತಿಳ್ಕೊಂಡೆ. ಇದರಿಂದಾಗಿ ನನಗೆ ಹಿಂದೂ ಧರ್ಮದ ಮೇಲೆ ಸಾಕಷ್ಟು ಪ್ರೀತಿ, ಅದರ ಜೊತೆಗೆ ಅದರ ಮೇಲೆ ಸಾಕಷ್ಟು ಗೌರವ ಉಂಟಾಯಿತು ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಜೊತೆಗೆ ಈ ಹಿಂದೂ ಧರ್ಮದ ಮೂಲಭೂತ ತತ್ವಗಳ ಬಗ್ಗೆ ನನಗೆ ಬಹಳ ಶ್ರದ್ಧೆ ಇದೆ. ನನ್ನ ಮಗಳನ್ನ ನಾನು ಕೂಡ ಹಿಂದೂ ಧರ್ಮವನ್ನ ಪಾಲನೆ ಮಾಡ್ಕೊಳ್ಬೇಕು ಅಂತ ನಾವು ಅಂದುಕೊಂಡಿದ್ದೇವೆ ಅನ್ನೋದನ್ನ ಹೇಳೋದ್ರ ಮೂಲಕ ಈಗಾಗಲೇ ನಮಗೆ ಗೊತ್ತಿರಬಹುದು, ಅವರು ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಸಂಪ್ರದಾಯದ ರೀತಿಯಲ್ಲಿ ಮದುವೆ ಆಗಿದ್ರೂ ಕೂಡ ಅನೇಕ ಹಿಂದೂ ಆಚರಣೆಗಳನ್ನ ಈಗಲೂ ಕೂಡ ಪಾಲನೆ ಬರ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಈಗ ವಿದೇಶಿಗರು ಕೂಡ ಈ ರೀತಿಯಾದಂತಹ ಭಾರತದ ಸಂಸ್ಕೃತಿ, ಆಚರಣೆ, ಹಿಂದೂ ಧರ್ಮದ ಬಗ್ಗೆ ಒಲವನ್ನ ತೋರಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ರೆ ಯಾರ್ಯಾರಿಗೆ ಯಾವ ರೀತಿಯಾದಂತಹ ಒಂದು ಆಸಕ್ತಿ ಇದೆ ಅನ್ನೋದು ಗೊತ್ತಾಗತ್ತೆ.